ನಮಸ್ತೆ, ನಾನು ಡಾಕ್ಟರ್ ನಿರುಪಮಾ, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ, ಯೋಗ ಆ್ಯಂಡ್ ನ್ಯಾಚುರೋಪತಿ ಸ್ಪೆಷಲಿಸ್ಟ್. ನಿಮ್ಗೆ ಏನಾದರೂ ಶುಗರ್ ಕಾಯಿಲೆ ರೀಸೆಂಟಾಗಿ ಬಂದಿರೋರಾಗಿದ್ದರೆ ಅಥವಾ ಕೆಲವು ವರ್ಷಗಳಿಂದ ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ ಇದ್ದೀರಾ ಅಂತ ಟೆಸ್ಟ್ ರಿಪೋರ್ಟ್ಸಲ್ಲಿ ಗೊತ್ತಾಗಿದ್ದರೆ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ನಿಮಗಾಗಿ. ನಾನು ಹೇಳೋ ಈ ಹ್ಯಾಬಿಟ್ಸ್ ಮತ್ತು ಲೈಫ್ ಸ್ಟೈಲ್ ಚೇಂಜಸ್ನ ರೂಢಿ ಮಾಡ್ಕೊಳ್ಳೋದ್ರಿಂದ ನೀವು ಏನು ಕೆಲಸ ಮಾಡಿದ್ರು ಮಾಡದೇ ಇದ್ರು ಈ ಕೆಲಸಗಳು ಈ ಹ್ಯಾಬಿಟ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಸ್ ನಾರ್ಮಲ್ ಬರೋದನ್ನ ನೋಡ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ನಮ್ಮ ಪ್ಯಾನ್ಕ್ರಿಯಾಸ್ ಇಂದ ಉತ್ಪತ್ತಿ ಆಗೋ ಇನ್ಸುಲಿನ್ ಹಾರ್ಮೋನ್ ನಾವು ತಿಂದಿರುವ ಆಹಾರದಿಂದ ಸೆಕ್ರೀಟ್ ಆಗಿರೋ ಶುಗರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ ಡಯಾಬಿಟಿಸ್ ಅಲ್ಲಿ ಏನಾಗಿರತ್ತೆ, ಈ ಉತ್ಪಾದನೆ ಸರಿಯಾಗಿ ಆಗಿರಲ್ಲ, ಒಂದು ಇಲ್ಲಾಂದ್ರೆ ಸರಿಯಾಗಿ ಉತ್ಪಾದನೆ ಆಗಿದ್ರು ಗ್ಲೂಕೋಸ್ ಎಲ್ಲೆಲ್ಲಿಗೆ ಸೇರ್ಬೇಕೋ ಅಲ್ಲಿಗೆ ಸೇರ್ತಾ ಇರಲ್ಲ. ಸೊ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿದಾಗ ಫಾಸ್ಟಿಂಗ್ ಅಲ್ಲಿ ಊಟಕ್ಕೂ ಮುಂಚೆ ಮಾಡಿಸಿರೋ ಒಂದು ಟೆಸ್ಟ್ ಅಲ್ಲಿ 100ಕ್ಕೂ ಅಂಕೆ ಕೆಳಗೆ ಬಂದ್ರೆ ನಾರ್ಮಲ್ ಅಂತ ಹೇಳ್ತೀವಿ. ಊಟ ಆದ್ಮೇಲೆ ಮಾಡಿಸಿದ್ರೆ 150ಕ್ಕೂ ಒಳಗೆ ಬಂದಿರೋ ಅಂಕೆಗಳನ್ನ ನಾರ್ಮಲ್ ಅಂತೀವಿ. ಇದಕ್ಕಿಂತ ಹೆಚ್ಚಾಗಿ ಬಂದಿದ್ರೆ ಅವ್ರನ್ನ ಡಯಾಬಿಟಿಕ್ ಅಥವಾ ಪ್ರೀ ಡಯಾಬಿಟಿಕ್ ಅಂತ ಹೇಳ್ಬಹುದು. ತುಂಬಾ ವರ್ಷಗಳಿಂದ ಈ ಡಯಾಬಿಟಿಸ್ ಕಾಯಿಲೆ, ಸಕ್ಕರೆ ಕಾಯಿಲೆ ಶುರು ಆಗಿರೋರಲ್ಲಿ ಅಥವಾ ಟೆಸ್ಟ್ ಮಾಡಿಸಿರಲ್ಲ, ಗೊತ್ತಿರಲ್ಲ. ಆದ್ರೆ ಅವ್ರಿಗೆ ಕಾಣಿಸೋ ಸಿಂಪ್ಟಮ್ಸ್ ಏನಂದ್ರೆ, ಮೊದಲನೇದಾಗಿ ಸುಸ್ತಾಗುವಂಥದ್ದು, ಎನರ್ಜಿ ಲೆವೆಲ್ಸ್ ತುಂಬಾ ಲೋ ಇರುತ್ತೆ, ಗ್ಲೂಕೋಸ್ ದೇಹದಲ್ಲಿ ಅಬ್ಸಾರ್ಬ್ ಆಗ್ತಿರಲ್ಲ, ಹೀರ್ಕೋತಾ ಇರಲ್ಲ, ಹಾಗಾಗಿ ತುಂಬಾ ಬೇಗ ಸುಸ್ತು ಕಂಡು ಬರುತ್ತೆ, ತುಂಬಾ ಬೇಗ ಸಣ್ಣ ಆಗಿರ್ತಾರೆ, ಫ್ರೀಕ್ವೆಂಟ್ ಯೂರಿನೇಷನ್, ಮೂತ್ರಕ್ಕೆ ಬೇಗ ಹೋಗ್ತಾ ಇರ್ತಾರೆ, ಹಸಿವು ಬೇಗ ಆಗುತ್ತೆ, ಬಾಯಿ ಆಡ್ತಿರತ್ತೆ, ಗಂಟ್ಲು ಆಡ್ತಿರತ್ತೆ. ಇವೆಲ್ಲವನ್ನು ನೀವು ನೋಟಿಸ್ ಮಾಡಿರಬಹುದು. ಡಯಾಬಿಟಿಸ್ ಅಲ್ಲಿ 2 ತರ ಇದೆ. ಮೊದಲನೇದಾಗಿ ಟೈಪ್ 1, ಚಿಕ್ಕ ವಯಸ್ಸಿನಲ್ಲೇ ಹುಟ್ಟಿ ಬಂದಿರುವಂತದ್ದು. ಇದು ಇನ್ಸುಲಿನ್ ಉತ್ಪಾದನೆನೇ ತುಂಬಾ ಕಮ್ಮಿ ಆಗ್ತಾ ಇರತ್ತೆ. ಇಂಥವ್ರಿಗೆ ನಾವು ಇನ್ಸುಲಿನ್ ಇಂಜೆಕ್ಷನ್ ಶುರು ಮಾಡ್ಬೇಕಾಗಿರುತ್ತೆ ಅಥವಾ ಇನ್ಸುಲಿನ್ ಸಪ್ಲಿಮೆಂಟ್ ಆಗಿ ಕೊಡ್ಬೇಕಾಗಿರತ್ತೆ ಅನ್ನೋದನ್ನ ಹೇಳ್ತೀವಿ, ಬೇಕಾಗಿರತ್ತೆ ಅವ್ರಿಗೆ. ಡಯಾಬಿಟಿಸ್ ಟೈಪ್ 2 ನಲ್ಲಿ ಏನಾಗಿರುತ್ತೆ, ಅದು ನಮ್ಮ ಲೈಫ್ ಸ್ಟೈಲ್ ಇಂದ ಬಂದಿರುವಂತದ್ದು. ಆಹಾರ, ನಮ್ಮ ಚಟುವಟಿಕೆಗಳು, ನಿದ್ರೆ ಸಮಸ್ಯೆ ಇರೋರು, ಅಥವಾ ತುಂಬಾ ಫ್ಯಾಟಿ ಫುಡ್, ಜಂಕ್ ಫುಡ್ ತಿನ್ನೋರು, ಅವ್ರು ಎಕ್ಸಸೈಸ್ ಮಾಡಿರಲ್ಲ, ವ್ಯಾಯಾಮನೇ ಇರಲ್ಲ, ಇಂಥವ್ರಲ್ಲಿ ಬೇಗ ಟೈಪ್ 2 ಡಯಾಬಿಟಿಸ್ ಬರುತ್ತೆ. ಇದರಲ್ಲಿ ಏನ್ ಮೇನ್ ಆಗಿರುತ್ತೆ ಅಂದ್ರೆ, ಇನ್ಸುಲಿನ್ ಚೆನ್ನಾಗಿ ಉತ್ಪತ್ತಿ ಆಗ್ತಿರತ್ತೆ, ಆದ್ರೆ ಗ್ಲೂಕೋಸ್ ಸೆಲ್ ಒಳಗೆ ಹೋಗೋದಕ್ಕೆ ಬಿಡ್ತಾ ಇರಲ್ಲ, ರೆಸಿಸ್ಟೆನ್ಸ್ ಆಗ್ತಿರತ್ತೆ, ತಡೆ ಆಗ್ತಾ ಇರತ್ತೆ. ಇದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಟೈಪ್ 2 ಡಯಾಬಿಟಿಸ್ ಅಲ್ಲಿ ಇದೇ ಕಂಡು ಬರುತ್ತೆ. ಹೀಗಾಗಿ ಗ್ಲೂಕೋಸ್ ನಮ್ಮ ದೇಹದಲ್ಲೇ ಉಳ್ಕೊಂಡ್ಬಿಡುತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು, ಆಹಾರದಲ್ಲೇ ಸರಿಪಡಿಸ್ಕೋಬೇಕು. ಆಹಾರದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಹೈ ಶುಗರ್ ಫುಡ್ಸ್ ತಗೊಂಡ್ರೆ, ಅಂದ್ರೆ ಸಕ್ಕರೆ ಇರಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಎಲ್ಲಾ ತರ ಧಾನ್ಯಗಳು, ಕಾರ್ಬೋಹೈಡ್ರೇಟ್ಸ್ ಇರೋ ಅಂಶದಲ್ಲಿರೋ ಎಲ್ಲಾ ಆಹಾರದಲ್ಲೂ ನಮ್ಗೆ ಗ್ಲೂಕೋಸ್ ದೇಹಕ್ಕೆ ಸೇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಆಹಾರಕ್ಕೆ ಅದರದೇ ಆದ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. 40 ಅಂಕೆಗಿಂತ ಕೆಳಗೆ ಬರೋ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ ನಮ್ಮ ಶುಗರ್ಗೆ ವೆರಿ ಗುಡ್ ಅಂತ ಹೇಳ್ತೀವಿ. ಶುಗರ್ ಇರೋರು ಯಾವಾಗಲೂ ಕಮ್ಮಿ ಅಂಕೆ ಇರುವ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ನ ಸೇರಿಸ್ಕೋಬೇಕು. ಇವಾಗ ವೈಟ್ ರೈಸ್, ಅನ್ನ ಏನ್ ತಿಂತೀರಾ ಅದರಲ್ಲಿ ಆಲ್ಮೋಸ್ಟ್ 70 ಅಂಕೆ ಅಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಗೋಧಿನಲ್ಲಿ 50 ಇರುತ್ತೆ. ಸಾಮೆ, ನವಣೆ, ಸಜ್ಜೆ ಇದರಲ್ಲಿ 45ರಿಂದ 50, 56. ಜೋಳದಲ್ಲಿ 62 ಇರುತ್ತೆ. ರಾಗಿನಲ್ಲಿ 60 ಇರುತ್ತೆ. ಹಾಗಾಗಿ ಇವೆಲ್ಲದರಲ್ಲೂ ಶುಗರ್ ಬೇಗ ರಿಲೀಸ್ ಆಗತ್ತೆ ಅನ್ನೋದು ತಿಳ್ಕೊಬಹುದು. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರೋ ಆಹಾರ ಸೇವಿಸ್ಬೇಕು ಮೊದಲನೇದಾಗಿ. ಅದರಲ್ಲೂ ಏನ್ ಮಾಡ್ಕೋಬಹುದು ಅಂದ್ರೆ, ನಾವು ಎಷ್ಟು ಅನ್ನ ತಗೋತಿದ್ವೋ, ಎಷ್ಟು ರಾಗಿ ಅಥವಾ ಮುದ್ದೆ ಏನೇ ತಗೊಳ್ಳೋದಿದ್ರು ಅದರ ಅರ್ಧ ತಗೊಂಡು ಅದರ ಬದಲಾಗಿ ಸ್ವಲ್ಪ ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳನ್ನ ಹೆಚ್ಚಾಗಿ ತಗೊಳ್ಳೋದ್ರಿಂದ, ಕಾಳು, ಸೊಪ್ಪು, ಸ್ವಲ್ಪ ನ್ಯೂಟ್ರಿಯೆಂಟ್ಸು, ಬೇರೆ ಥರ ಒಳ್ಳೆ ಕೊಬ್ಬಿನ ಅಂಶ ಇರುವ ಆಹಾರನ ಎಲ್ಲ ಸೇರಿಸ್ಕೊಂಡು ತಗೊಳ್ಳೋದ್ರಿಂದ ನಿಮಗೆ ಸಹಾಯ ಆಗತ್ತೆ. ಈಗ ನಮ್ಮ ಆಹಾರದ ಪ್ಲೇಟ್, ಈಗ ನಮ್ಮ ಪ್ಲೇಟ್ನ, ಊಟ ಮಾಡೋ ಪ್ಲೇಟ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ನಾನು ಒಂದು ಉದಾಹರಣೆ ಕೊಡ್ತೀನಿ. 1 ಕಪ್ ಅಷ್ಟು ಅನ್ನ ತಗೊಂಡ್ರೆ 1 ಕಪ್ ಅಷ್ಟು ಹಸಿ ತರಕಾರಿಗಳು ಅಥವಾ ಕಾಳುಗಳು ಈ ಥರ ತಗೊಳ್ಳಿ. ಇನ್ನೊಂದು ಕಪ್ ಅಷ್ಟು ಬೇಯಿಸಿದ ತರಕಾರಿ ಅಥವಾ ತರಕಾರಿ ಹಾಕಿರೋ ಸಾರು ಅಥವಾ ಸ್ವಲ್ಪ ಸೊಪ್ಪಿನ ಸಾರು ಅಥವಾ ಸೊಪ್ಪಿನ ಪಲ್ಯ ತಗೋಬೋದು. 1 ಕಪ್ ಅಷ್ಟು ಮೊಸರು ಅಥವಾ 1 ಲೋಟದಷ್ಟು ಮಜ್ಜಿಗೆ, 1 ಚಮಚ ತುಪ್ಪ. ಹೀಗೆ ತಗೊಳ್ಳೋದ್ರಿಂದ ನಿಮ್ಮ ಪೌಷ್ಟಿಕಾಂಶನೂ ಸೇರುತ್ತೆ, ಹೊಟ್ಟೆನೂ ತುಂಬತ್ತೆ, ಶುಗರ್ ಲೆವೆಲ್ಸು ಜಾಸ್ತಿ ಉತ್ಪಾದನೆ ಆಗಿರಲ್ಲ. 2ನೇದಾಗಿ ಹ್ಯಾಬಿಟ್ ನಂಬರ್ 2, ವ್ಯಾಯಾಮ. ಎಕ್ಸಸೈಸಸ್ ಮಾಡೋದ್ರಿಂದ ಹೇಗೆ ಡಯಾಬಿಟಿಸ್ಗೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಡಯಾಬಿಟಿಕ್ಗೆ ಅಂತ ಮಾಡಿರೋ ಎಕ್ಸಸೈಸಸ್ ತುಂಬ ಸುಲಭವಾಗಿ, ವೆರಿ ಸಿಂಪಲ್ ಸೆಟ್ ಆಫ್ ಎಕ್ಸಸೈಸಸ್. 1ರಿಂದ 2 kg ವೇಟ್ ಯೂಸ್ ಮಾಡಿ ಮಾಡುವಂತಹ ಈ ಎಕ್ಸಸೈಸಸ್. ಇದರದ್ದು ಆಲ್ರೆಡಿ ಒಂದು ಸೆಟ್ ಆಫ್ ಡಯಾಬಿಟಿಕ್ ಎಕ್ಸಸೈಸಸ್ ಅಂತ
ಒಂದು ಲಿಂಕಲ್ಲಿ ಶೇರ್ ಮಾಡಿದ್ದಾರೆ ನಿಸರ್ಗ ಹಾಸ್ಪಿಟಲ್ದು, ಚೆಕ್ ಮಾಡಿ ನೋಡಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ದೇಹಕ್ಕೆ ಸುಸ್ತಾಗುತ್ತೆ. ಎಕ್ಸಸೈಸಸ್ ಮಾಡೋದ್ರಿಂದ ಬೇಗ ದೇಹಕ್ಕೆ ಸುಸ್ತಾಗುತ್ತೆ. ಸುಸ್ತಾಗಿದ ತಕ್ಷಣ ಎನರ್ಜಿ ಬೇಕಿರುತ್ತೆ. ನಮ್ಮ ದೇಹದಲ್ಲಿ ಆಲ್ರೆಡಿ ಇರೋ ಗ್ಲೂಕೋಸ್ನ ಹೀರ್ಕೊಳ್ಳುತ್ತೆ, ತಕ್ಷಣ ಹೀರ್ಕೊಳ್ಳುತ್ತೆ. ಯಾವುದೇ ಥರ ಇನ್ಸುಲಿನ್ ಡಿಪೆಂಡೆನ್ಸಿ ಇಲ್ಲದೆ, ಯಾವುದೇ ಔಷಧಿನೂ ಬೇಕಾಗದೆ, ಇಂಜೆಕ್ಷನ್ಸ್ ಬೇಕಾಗದೆ ಡೈರೆಕ್ಟಾಗಿ ಗ್ಲೂಕೋಸ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಇದೊಂದೇ ಆ್ಯಕ್ಟಿವಿಟಿಯಲ್ಲಿ ಮಾತ್ರ. ಸೊ ಖಂಡಿತವಾಗ್ಲೂ ಡಯಾಬಿಟಿಸ್ ಇರೋರು 100% ಎಕ್ಸಸೈಸಸ್ ಮಾಡಲೇಬೇಕು. ಯಾವುದೇ ಥರದ ಇನ್ಸುಲಿನ್ ಡಿಪೆಂಡೆನ್ಸಿ ಇಲ್ಲದೆ ಗ್ಲೂಕೋಸ್ ಎಲ್ಲೆಲ್ಲಿಗೆ ಸೇರಬೇಕು ಅಲ್ಲಲ್ಲಿ ಸೇರೋ ಅಂಥದ್ದು ಇದೊಂದೇ ಚಟುವಟಿಕೆನಲ್ಲಿ ಆಗುವಂಥದ್ದು. 3ನೇ ಹ್ಯಾಬಿಟ್, ಆಕ್ಯುಪ್ರೆಷರ್ ಪಾಯಿಂಟ್ಸ್. ತುಂಬ ಸುಲಭವಾಗಿ ಈಸಿ ಆ್ಯಂಡ್ ಎಫೆಕ್ಟಿವ್ ಪ್ರತಿದಿನ ಒಂದು 5ರಿಂದ 10 ನಿಮಿಷ ಸ್ಪೆಂಡ್ ಮಾಡೋದ್ರಿಂದ, ಬೆಳಗ್ಗೆ ಎದ್ದು ಮಾಡೋದು ಅಥವಾ ದಿನದಲ್ಲಿ ಯಾವಾಗ ಸಮಯ ಸಿಗುತ್ತೋ ಅವಾಗ ಮಾಡೋದ್ರಿಂದ ಈ ಆಕ್ಯುಪ್ರೆಷರ್ ಪಾಯಿಂಟ್ಸಿಂದ ಡಯಾಬಿಟಿಸ್ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ತಿಳಿಸ್ಕೊಡ್ತೀನಿ. ಇದರಿಂದ ಹೇಗೆ ಸಹಾಯ ಆಗುತ್ತೆ ಅಂದರೆ, ಮೊದಲನೇದಾಗಿ ನಮ್ಮ ದೇಹದಲ್ಲಿರೋ ಪ್ರಾಣಶಕ್ತಿನ ಉಪಯೋಗಿಸ್ಕೊಂಡು ತುಂಬ ಕಮ್ಮಿ ಸಮಯದಲ್ಲಿ ಹೆಚ್ಚಾಗಿ ಗುಣಪಡಿಸುವ ಒಂದು ಕಲೆ. ಆಕ್ಯುಪ್ರೆಷರ್ ಪಾಯಿಂಟ್ಸ್, ಎನರ್ಜಿ ಪಾಯಿಂಟ್ಸ್ ನಮ್ಮ ದೇಹದಲ್ಲಿ ಎಷ್ಟೊಂದು ಭಾಗಗಳಲ್ಲಿ ಇರುತ್ತೆ. ಸೊ ಡಯಾಬಿಟಿಸ್ಗೆ ಅಂತ ಈ ಕೆಲವೊಂದು ಪಾಯಿಂಟ್ಸ್ ನಾನು ಹೇಳೋದನ್ನ ನೀವು ಪ್ರತಿದಿನ ಸ್ಟಿಮ್ಯುಲೇಷನ್ ಕೊಡಿ. ಮೊದಲನೇದಾಗಿ P6, ನಮ್ಮ ಅಂಗೈ ಕೆಳಗೆ ಕಾಣಿಸ್ತಿರೋ ಈ ಗೆರೆ, ಇದಕ್ಕೂ 3 ಬೆರಳು ಗ್ಯಾಪ್ ಕೆಳಗೆ ಬರೋ ಈ ಪಾಯಿಂಟ್. ಈ ಪಾಯಿಂಟ್ಗೆ ನೀವು ಕಂಟಿನ್ಯೂಸ್ ಆಗಿ ಸ್ಟಿಮ್ಯುಲೇಷನ್ ಕೊಡ್ಬೋದು. ಈ ಥರ ಒಂದು ಆಕ್ಯುಪ್ರೆಷರ್ ಸ್ಟಿಕ್ ಅಂತ ಬರುತ್ತೆ, ಅಥವಾ ಆಕ್ಯುಪ್ರೆಷರ್ ಪ್ರೋಬ್ ಅಂತ ಹೇಳ್ತೀವಿ, ಮೆಟಲ್ದೊಂದು ಸ್ಟಿಕ್ ಆಗಿರುತ್ತೆ. ಇದನ್ನು ತುಂಬ ಈಸಿಯಾಗಿ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಅಥವಾ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ಬೋದು. ಇದರಿಂದ ನೀವು ಹೇಗೆ ಸ್ಟಿಮ್ಯುಲೇಷನ್ ಕೊಡ್ತೀರಾ ಅಂದರೆ, 1 ನಿಮಿಷ ಕಾಲ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಇನ್ನೊಂದು ನಿಮಿಷ ಕಾಲ ಅದನ್ನು ಸರ್ಕ್ಯುಲರ್ ಮೋಷನ್ ಕೊಡ್ಬೋದು. ಇಲ್ಲಾಂದರೆ ಹಿಂಗೆ ಒತ್ತಿ ಬಿಡುವಂಥದ್ದು, ಕಂಟಿನ್ಯೂಸ್ ಆಗಿ ಒತ್ತೋದು, 1 ನಿಮಿಷ ಬಿಡೋದು. ಈ ಥರ ಮಾಡೋದ್ರಿಂದನೂ ಸ್ಟಿಮ್ಯುಲೇಷನ್ ಆಗುತ್ತೆ. ಇದರಿಂದ ಹೇಗೆ ಉಪಯೋಗ ಆಗುತ್ತೆ? ಡಯಾಬಿಟಿಸಲ್ಲಿ ಇನ್ಸುಲಿನ್ ಸೆನ್ಸಿಟಿವಿಟಿನ ಹೆಚ್ಚು ಮಾಡಿಸುತ್ತೆ, ಬ್ಲಡ್ ಗ್ಲೂಕೋಸ್ ರೆಗ್ಯುಲೇಷನ್ನ ಸರಿಪಡಿಸುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈ ಶುಗರ್ ಅನ್ನೋದು ದೇಹದಲ್ಲಿ ಹೇಗೆ ಉತ್ಪತ್ತಿ ಆಗತ್ತೋ, ಎಲ್ಲೆಲ್ಲಿ ಹೋಗಿ ಕೂರತ್ತೋ ಅಲ್ಲಲ್ಲಿ ಕಾಯಿಲೆ ಶುರುವಾಗತ್ತೆ. ಲಿವರಲ್ಲಿ ಹೋಗಿ ಕೂತ್ಕೊಳ್ಳುತ್ತಾ ಫ್ಯಾಟಿ ಲಿವರ್ ಅಂತೀವಿ, ನರಗಳಲ್ಲಿ ಹೋಗಿ ಕೂತ್ಕೊಳ್ಳುತ್ತಾ ನ್ಯೂರೋಪತಿ ಅಂತೀವಿ, ರಕ್ತನಾಳಗಳಲ್ಲಿ ಹೋಗಿ ಕೂತ್ಕೊಳ್ಳುತ್ತಾ BP ಅಂತೀವಿ, ಅಥವಾ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಗೆ ಬರುವಂಥ ಎಲ್ಲ ತೊಂದರೆಗಳು ಕಾಣಿಸುತ್ತೆ. ದೇಹದಲ್ಲಿ ರಕ್ತದಲ್ಲೇ ಜಾಸ್ತಿ ಆಯ್ತಾ ಡಯಾಬಿಟಿಸ್ ಅಂತೀವಿ. 2ನೇ ಪಾಯಿಂಟು, ನಮ್ಮ ಕಾಲ್ಬೆರಳುಗಳ ಮಧ್ಯೆ ಬರುತ್ತೆ, ನಮ್ಮ ಅಂಗಾಲಿನ ಹೆಬ್ಬೆರಳು ಮತ್ತೆ 2ನೇ ಬೆರಳು ಮಧ್ಯ ಬರೋ ಈ ಪಾಯಿಂಟು ಲಿವರ್ 2. ಈ ಪಾಯಿಂಟ್ಗೆ ನೀವು ಆಪೋಸಿಟ್ ಉಲ್ಟಾ ಡೈರೆಕ್ಷನಲ್ಲಿ ಸ್ಟಿಮ್ಯುಲೇಷನ್ ಕೊಡ್ತಾ ಹೋಗಬೇಕು. ಇದರಿಂದ ಲಿವರ್ಗೆ ಸಂಬಂಧಪಟ್ಟಂಗೆ ಆಗುವಂಥ ಎಲ್ಲ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ನಿದ್ರೆ ಆಗದೆ ಇರೋ ಕಾಯಿಲೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ, ಅದಕ್ಕೂ ಸಹ ಹೆಲ್ಪ್ ಆಗುತ್ತೆ. 3ನೇ ಪಾಯಿಂಟ್, ಆಲಾ ಆಫ್ ದಿ ನೋಸ್, ನಮ್ಮ ಮುಖದಲ್ಲಿ ಬರುವ ಈ ಪಾಯಿಂಟ್. ನಮ್ಮ ಮೂಗಿನ ಪಕ್ಕ ಕಾಣಿಸೋ ಇದೊಂದು ಭಾಗ ಇದೆಯಲ್ಲ, ಈ ಭಾಗದ ಪಕ್ಕದಲ್ಲಿ ಈ ಪಾಯಿಂಟ್ಗೆ ನೀವು ಸ್ಟಿಮ್ಯುಲೇಷನ್ ಕೊಡ್ತಾ ಹೋಗ್ಬೋದು. 2 ಕಡೆ ಕೊಡ್ಬೋದು, ಎಲ್ಲ ಪಾಯಿಂಟ್ಸ್ನು 2 ಕೈಯಲ್ಲಿ ಕೊಡ್ಬೋದು, 2 ಕಾಲಲ್ಲಿ ಕೊಡ್ತಾ ಹೋಗ್ಬೋದು. ಇದು 3rd ಪಾಯಿಂಟ್. 4th ಪಾಯಿಂಟ್, ನಮ್ಮ ಮಂಡಿ ಚಿಪ್ ಕೆಳಗೆ ಬರುವಂಥ ಈ ಪಾಯಿಂಟ್, ಸ್ಟಮಕ್ 36 ಅಂತ ಹೇಳ್ತೀವಿ. ಮಂಡಿ ಚಿಪ್ಪು ಕೆಳಗೆ 4 ಬೆರಳು ಗ್ಯಾಪ್ ಬಿಟ್ಟು ಶಿನ್ ಬೋನ್, ಕುದುರೆ ಮೂಳೆ ಏನು ಕಾಣಿಸುತ್ತೆ ಸಿಗತ್ತೆ, ಅದರ ಪಕ್ಕ ಬರೋ ಇದೊಂದು ಪಾಯಿಂಟ್. ಇಲ್ಲಿಗೆ ಸ್ಟಿಮ್ಯುಲೇಷನ್ ಕೊಡೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ. ಡಯಾಬಿಟಿಸ್ ಮತ್ತು ಪ್ಯಾನ್ಕ್ರಿಯಾಟಿಕ್ ಜ್ಯೂಸಸ್ ಚೆನ್ನಾಗಿ ಉತ್ಪತ್ತಿ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಕೊನೆ ಪಾಯಿಂಟು ನಮ್ಮ ಅಂಗೈಯಲ್ಲೇ ಇದೆ. ಸೊ ಮೊದಲನೇ ಬೆರಳು ಮತ್ತು ಹೆಬ್ಬೆರಳು ಮಧ್ಯ ಜಾಯಿನ್ ಆಗೋ ಈ ಪಾಯಿಂಟ್ LI4 ಅಂತ ಹೇಳ್ತೀವಿ. ಈ ಪಾಯಿಂಟ್ಗೆ ನೀವು ಸ್ಟಿಮ್ಯುಲೇಷನ್ ಕೊಡ್ತಾ ಹೋಗ್ಬೋದು. ನಮ್ಮ ಅಂಗೈಯಲ್ಲೇ ಆರೋಗ್ಯ ಅನ್ನೋ ಒಂದು ಪ್ರಾವರ್ಬ್ನ ನೀವೆಲ್ಲರೂ ಕೇಳಿರಬಹುದು. ಸೊ ಆಕ್ಯುಪ್ರೆಷರಲ್ಲಿ ಇದೇ ಮೇನ್ ಆಗಿ ಹೇಳ್ತೀವಿ. ನಮ್ಮ ಅಂಗೈಗಳಲ್ಲಿ ಮತ್ತು ನಮ್ಮ ಪಾದಗಳಲ್ಲಿ, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಭಾಗಗಳನ್ನು ಅಡಗಿರತ್ತೆ, ಒಂದು ಮ್ಯಾಪ್ ಥರ ಒಳಗಡೆ ಹಿಡಿಸಿರತ್ತೆ. ಸೊ ನಮ್ಮ ಪ್ಯಾನ್ಕ್ರಿಯಾಟಿಕ್ ಪಾಯಿಂಟ್ ಅಥವಾ ಡಯಾಬಿಟಿಕ್ ಪಾಯಿಂಟ್, ನಮ್ಮ ಚಿಕ್ಕ ಕರಳು, ನಮ್ಮ ದೊಡ್ಡ ಕರಳು, ನಮ್ಮ ಸ್ಟಮಕ್, ಇವೆಲ್ಲ ಈ ಜಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಏನು ಮಾಡ್ಬೇಕು ನೀವು, ಈ ಥರದೊಂದು ಆಕ್ಯುಪ್ರೆಷರ್ ಸ್ಟಿಕ್ ಅಥವಾ ಒಂದು ಆಕ್ಯುಪ್ರೆಷರ್ ಟೂಲ್ನ ನೀವು ಖರೀದಿ ಮಾಡಿಟ್ಕೊಳ್ಳಿ ಮನೇಲಿ. ದಿನ ಬೆಳಗ್ಗೆ ಒಂದು 5 ನಿಮಿಷ ಕಾಲ ಈ ಥರ 2 ಬೆರಳಿಗೆ ಇದನ್ನು ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದ್ರಿಂದ ಅಥವಾ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ಪಾಯಿಂಟ್ಸು, ಇದೊಂದೇ ಅಲ್ಲ, ನಿಮ್ಮ ಅಂಗಭಾಗಗಳೆಲ್ಲವೂ ಎನರ್ಜೆಟಿಕ್ ಆಗಿ ಸ್ಟಿಮ್ಯುಲೇಟ್ ಆಗುತ್ತೆ. ಸ್ಟಿಮ್ಯುಲೇಟ್ ಆದಾಗ ಇಡೀ ದಿನಕ್ಕೆ ನಿಮಗೆ ಬೇಕಾಗಿರುವಂಥ ಎನರ್ಜಿ,
ಎಲ್ಲ ಭಾಗಕ್ಕೂ ಕರೆಕ್ಟಾಗಿ ಸಪ್ಲೈ ಆಗುವಂಥದ್ದು, ಆಕ್ಟಿವ್ ಆಗಿರುವಂಥ ಒಂದು ಕೀ ರೋಲ್ ಇದರಿಂದ ಆಗತ್ತೆ. 4ನೇ ಹ್ಯಾಬಿಟ್, ಡಯಾಬಿಟಿಕ್ ಸೂಪರ್ ಫುಡ್ಸ್. ಹೆಸರಲ್ಲೇ ಕೇಳಿಸೋ ಹಾಗೆ ಈ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ಸ್ನ ನಾರ್ಮಲ್ ತರೋ ಒಂದು ಶಕ್ತಿ ಈ ಪದಾರ್ಥಗಳಲ್ಲಿದೆ. ಮೊದಲನೇದಾಗಿ ಮೆಂತ್ಯ ಕಾಳು. ಮೆಂತ್ಯ ಕಾಳಲ್ಲಿ ಹಲವಾರು ಪ್ರಾಪರ್ಟೀಸ್ ಇದೆ, ಹಲವಾರು ರೋಗಗಳಿಗೂ ನಾವು ಇದನ್ನೇ ಬರಿತೀವಿ. ಮೊದಲನೇದಾಗಿ ನಮ್ಮ ಡೈಜೆಷನ್ ಆಗಿರ್ಬೋದು, ಲೂಸ್ ಮೋಷನ್ಸ್ಗಾಗಿರ್ಬೋದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಗೆ, ಅಥವಾ ಹೇರ್ ಫಾಲ್ ಆಗ್ತಿರ್ಬೋದು, ಹೇರ್ ಫಾಲ್ಗೂ ಬಳಸ್ತಾರೆ, ಕೂದಲು ಹೆಚ್ಚಾಗಕ್ಕೆ ಚೆನ್ನಾಗಾಗಕ್ಕೂ ಬಳಸ್ತಾರೆ, ರಕ್ತಕ್ಕೆ ಸಂಬಂಧಪಟ್ಟಂಗೆ BP ಇರೋರ್ಗು ಬಳಸ್ತಾರೆ. ಹಾಗೆ ಡಯಾಬಿಟಿಸ್ಗೂ ಇದು ಒನ್ ಆಫ್ ದಿ ಬೆಸ್ಟ್ ಸೂಪರ್ ಫುಡ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1ರಿಂದ 2 ಚಿಕ್ಕ ಚಮಚ 1 ಲೋಟ ನೀರಿಗೆ ಹಿಂದಿನ ದಿನ ರಾತ್ರಿ ನೆನೆ ಹಾಕಿ ಬಿಟ್ಬಿಡಿ. ಮಾರನೇ ದಿನ ನೆಂದಿರೋ ನೀರನ್ನ ಮಾತ್ರ ಕುಡಿದು ತಿಂಡಿ ಅಥವಾ ಊಟ ಆದಮೇಲೆ ನೆಂದಿರೋ ಕಾಳುಗಳನ್ನ ಹಾಗೆ ಜಗದು ನುಂಗಬಹುದು. ಇದಲ್ಲದೆ ಅದನ್ನು ಜಸ್ಟ್ ಮೆಂತ್ಯ ಪುಡಿ ಮಾಡಿಟ್ಕೊಂಡು ನೀವು ಮೊಸರು ಮಜ್ಜಿಗೆ ತಿನ್ಬೇಕಾದ್ರೆ ಅಥವಾ ಆಹಾರ ಸೇವಿಸ್ಬೇಕಾದ್ರೆ 1 ಚಮಚ ಹಾಕ್ಕೊಂಡು ತಿನ್ನೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಸ್ ನಾರ್ಮಲ್ಗೆ ಬರುತ್ತೆ. ಈ ಮೆಂತ್ಯದಲ್ಲಿ ಸಾಲ್ಯುಬಲ್ ಫೈಬರ್ ಏನಿದೆ ಅದು ನಮ್ಮ ಡೈಜೆಷನಲ್ಲಿ ಈ ಗ್ಲೂಕೋಸ್ ಅಬ್ಸಾರ್ಪ್ಷನ್ ರೇಟ್ನ ಸ್ಲೋ ಡೌನ್ ಮಾಡುತ್ತೆ. ಸೊ ನಿಧಾನವಾಗಿ ಶುಗರ್ ಅಥವಾ ಗ್ಲೂಕೋಸ್ ಬಿಡ್ತಾ ಹೋದರೆ ಇಟ್ ಈಸ್ ಓಕೆ, ಇಟ್ ಈಸ್ ಫೈನ್. ಆದರೆ ಶುಗರ್ ಇರೋರಲ್ಲಿ, ಡಯಾಬಿಟಿಸ್ ಇರೋರಿಗೆ ಏನಾಗುತ್ತೆ, ಸಡನ್ ಸ್ಪೈಕ್ ಆಫ್ ಶುಗರ್ ಆದಾಗ ಇನ್ಸುಲಿನ್ ಇಲ್ಲದೆ ಇರೋ ಕಾರಣದಿಂದ ಅವ್ರಿಗೆ ಹೈ ಶುಗರ್ ಲೆವೆಲ್ಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೆಂತ್ಯನ ನೀವು ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಈ ಶುಗರ್ ರೇಟ್ ಏನಿದೆ ಸ್ಲೋ ಆಗಿ ಅಬ್ಸಾರ್ಬ್ ಅಥವಾ ರಿಲೀಸ್ ಆಗೋದ್ರಿಂದ ಒಳ್ಳೆ ರಿಸಲ್ಟ್ಸ್ ಕಾಣುತ್ತೆ. ನೆಕ್ಸ್ಟು ಯಾವ ಹಣ್ಣುಗಳನ್ನು ಸೇವಿಸಬೇಕು? ತುಂಬ ಹೈ ಶುಗರ್ ಇರುವಂಥ ಹಣ್ಣುಗಳು, ಗ್ಲೈಸಮಿಕ್ ಇಂಡೆಕ್ಸ್ ಹೆಚ್ಚಾಗಿರುವಂಥ 5 ಹಣ್ಣುಗಳಿದೆ. ಮೊದಲನೇದಾಗಿ ಮಾವಿನ ಹಣ್ಣು, ಬಾಳೆಹಣ್ಣು, ಸೀತಾಫಲ, ದ್ರಾಕ್ಷಿ, ಜಾಕ್ ಫ್ರೂಟ್. ಈ ಹಣ್ಣುಗಳಲ್ಲಿ ಶುಗರ್ ಲೆವೆಲ್ಸ್ ತುಂಬ ಅತಿಯಾಗಿರೋದ್ರಿಂದ ಇವೆಲ್ಲವನ್ನು ನಾವು ಸೇರಿಸಬಾರ್ದು ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಪೇರಳೆ ಹಣ್ಣು, ಸೀಬೆ ಹಣ್ಣು ಅಥವಾ ಚೇಪೆಕಾಯಿ ಅಂತ ಏನು ಹೇಳ್ತೀವಿ. ಈ ಹಣ್ಣಲ್ಲಿ 4 ಪಟ್ಟಷ್ಟು ವಿಟಮಿನ್ C ಇರೋದಲ್ಲದೆ ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಜಸ್ಟ್ 20 ಅಂಕಗಳು ಇರೋದ್ರಿಂದ ಡಯಾಬಿಟಿಸ್ಗೆ ಬೆಸ್ಟ್ ಫ್ರೂಟ್ ಅಂತ ಹೇಳ್ತೀವಿ. ಹಾಗೆ ನೇರಳೆ ಹಣ್ಣು ತಿನ್ನೋದ್ರಿಂದ ನಾಲ್ಗೆ ಒಂದೇ ನೀಲಿ ಆಗೋದಲ್ಲ, ಅದರಲ್ಲಿರುವಂಥ ಹಲವಾರು ಫೈಟೋಕೆಮಿಕಲ್ಸ್ ಏನಿದೆ, ಫೈಟೋನ್ಯೂಟ್ರಿಯನ್ಸ್ ಏನಿದೆ, ಅದು ನಮ್ಮ ಶುಗರ್ಗೆ, ಎಸ್ಪೆಷಲಿ ರಕ್ತದಲ್ಲಿರೋ ಶುಗರ್ ಲೆವೆಲ್ಸ್ನ ನಾರ್ಮಲ್ ತರೋ ಶಕ್ತಿ ಇದೆ. ನೇರಳೆ ಹಣ್ಣು ತಿಂದಾದ್ಮೇಲೆ ಅದರಲ್ಲಿರೋ ಬೀಜಗಳನ್ನ ಉಗುಳದೆ ಡ್ರೈ ಮಾಡಿ ಪುಡಿ ಮಾಡಿಟ್ಕೊಳ್ಳಿ. ಈ ಪುಡಿನ ಒಂದು ಲೋಟ ಉಗುರು ಬೆಚ್ಚ ನೀರಿಗೆ 1 ಚಮಚ ಹಾಕಿ ಊಟ ಆದ ನಂತರ ಸೇವಿಸಿ. ನಟ್ಸ್, ಸೀಡ್ಸ್ ಆ್ಯಂಡ್ ಬೆರೀಸ್, ಬಾದಾಮಿ, ಪಿಸ್ತಾ, ಕಾಜು, ವಾಲ್ನಟ್ಸ್, ಅಗಸೆ ಬೀಜ ಮತ್ತು ಕುಂಬಳಕಾಯಿ ಬೀಜ, ಇದರಲ್ಲಿಂದ ಇರುವಂಥ ಎಲ್ಲ ಅಂಶಗಳು, ಎಸ್ಪೆಷಲಿ ವಿಟಮಿನ್ B12 ಆಗಿರ್ಬೋದು, ಜಿಂಕ್, ಮಗ್ನೀಷಿಯಮ್, ಫ್ಯಾಟಿ ಆ್ಯಸಿಡ್ಸ್ ಏನಿವೆ, ಇದು ನಮ್ಮ ನರಗಳ ಹೆಲ್ತ್ಗೆ, ನರಗಳ ದೌರ್ಬಲ್ಯ ಏನಾಗಿರುತ್ತೆ, ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್, ನ್ಯೂರೋಪತಿ, ಕೈಯಲ್ಲಿ ಜೋಮ್ ಹಿಡಿಯುವಂಥದ್ದು, ಚುಚ್ಚಿದಂಗೆ ಆಗುವಂಥದ್ದು, ಪಾದ ಉರಿ ಬರುವಂಥದ್ದು, ಇದಕ್ಕೆ ರಿಕವರಿ ಆಗೋಕ್ಕೆ, ನರಗಳ ರಿಕವರಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೆಚ್ಚಾಗಿ ಇದನ್ನು ಆ್ಯಸ್ ಇಟ್ ಇಸ್ ತಗೊಳ್ಳೋಕ್ಕಿಂತ ನೀರಲ್ಲಿ ನೆನೆಸಿಟ್ಟು ತಿಂದರೆ ಇನ್ನೂ ಒಳ್ಳೆ ಅಬ್ಸಾರ್ಪ್ಷನ್ ಆಗುತ್ತೆ. 4ನೇದಾಗಿ ಹಸಿರು ತರಕಾರಿಗಳು. ಹಸಿರು ಇರುವಂಥ ಎಲ್ಲ ಪದಾರ್ಥಗಳು, ಸೊಪ್ಪುಗಳಾಗಿರ್ಬೋದು, ಮೆಂತ್ಯ, ದಂಟು, ಸಬ್ಸಿಗೆ, ನುಗ್ಗೆ, ಎಲ್ಲ ಸೊಪ್ಪುಗಳು ತಗೊಳ್ಳಿ, ಹಸಿರು ತರಕಾರಿಗಳು ತಗೊಳ್ಳಿ. ಇದರಲ್ಲಿರೋ ಮೇನ್ ಅಂಶ ಒಂದು ಫೈಬರು, ನೆಕ್ಸ್ಟ್ ಅದ್ರಲ್ಲಿ ಬರುವಂಥ ಮಗ್ನೀಷಿಯಮ್. ಈ ಹಸಿರು ಅಂತ ಕಾಣೋ ಎಲ್ಲ ಅಂಶದಲ್ಲೂ ಮಗ್ನೀಷಿಯಮ್ ಇದ್ದೇ ಇರುತ್ತೆ. ಮಗ್ನೀಷಿಯಮ್ ಇಸ್ ಅ ಕಾಮಿಂಗ್ ಮಿನರಲ್. ಸೊ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸಲ್ಲಿ ಇರಿಟೇಷನ್ಸ್, ಮೂಡ್ ಸ್ವಿಂಗ್ಸ್ ಆಗ್ತಿರ್ಬೋದು, ನಿದ್ರೆ ಸರಿಯಾಗಿ ಬರದೇ ಇರುವಂಥದ್ದು ಆಗ್ತಿರ್ಬೋದು, ಆಮೇಲೆ ಮಸಲ್ ಕ್ರ್ಯಾಂಪ್ಸ್ ಏನಾಗ್ತಿರತ್ತೆ, ಸಡನ್ನಾಗಿ ಮಸಲ್ ಕ್ಯಾಚ್ ಆಗೋದು, ಹಿಡ್ಕೊಳ್ಳೋದು, ಮೀನು ಕಂಡ ನೋವು ಬರುವಂಥದ್ದು, ನಡೆಯೋಕ್ಕಾಗದೇ ಇರುವಂಥದ್ದು, ಇಂಥ ಕಾಂಪ್ಲಿಕೇಶನ್ಸ್ ಎಲ್ಲ ಕಮ್ಮಿ ಆಗುತ್ತೆ. 5th ಹ್ಯಾಬಿಟ್, ಕೊನೆಯದು ಎಮೋಷನ್ಸ್, ನಮ್ಮ ಭಾವನೆಗಳು. ಇದರಿಂದ ಹೇಗೆ ಡಯಾಬಿಟಿಸ್ ಆಗಿರುತ್ತೆ? ಡಯಾಬಿಟಿಸ್ ಒಂದೇ ಅಲ್ಲ, ಎಲ್ಲ ಥರ ಕಾಯಿಲೆಗಳು ನಮ್ಮ ಬ್ರೈನ್ ಅಥವಾ ನಮ್ಮ ಮನೋಭಾವನೆಗಳಿಗೆ ಕನೆಕ್ಟೆಡ್ ಆಗಿರುತ್ತೆ. ನಮ್ಮ ಬ್ರೈನ್ ಏನಿದೆ ಅದು ನಮ್ಮ ಪ್ರತಿಯೊಂದು ಅಂಗಭಾಗಗಳಿಗೂ ಲಿಂಕ್ ಇರೋದ್ರಿಂದ ಹೆಚ್ಚು ಕಮ್ಮಿ ಆಗುವಂಥದ್ದು, ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುವಂಥದ್ದು, ಕೆಲವೊಂದು ಸತಿ ಆಗದೇ ಇರೋವಂಥದ್ದೆಲ್ಲ ನಮ್ಮ ಬ್ರೈನೇ ಕಂಟ್ರೋಲ್ ಮಾಡುತ್ತೆ. ಈಗ ತಿನ್ಬೇಕಾದ್ರೆ ಯಾಕೆ ಗಮನ ಕೊಟ್ಟು ತಿನ್ನಿ, TV ನೋಡ್ಕೊಂಡು ತಿನ್ನುವಂಥದ್ದು, ಮಾತಾಡ್ಕೊಂಡು ತಿನ್ನುವಂಥದ್ದು ಮಾಡಬೇಡಿ ಅಂತ ಹೇಳೋದು ಅಂದರೆ ಇದಕ್ಕೋಸ್ಕರ. ಹಾಗೆ ನಮ್ಮ ಭಾವನೆಗಳೂ ಅಷ್ಟೇ ಮುಖ್ಯವಾಗಿರುತ್ತೆ. ಇಲ್ಲಿ ಏನಾಗುತ್ತೆ,
ಡಯಾಬಿಟಿಸ್ ಅಲ್ಲಿ ಹೆಚ್ಚಾಗಿ ಶುಗರ್ ತಗೊಳ್ಳೋದ್ರಿಂದ ಅಥವಾ ಗ್ಲೂಕೋಸ್ ಸೇವನೆ ಮಾಡೋದ್ರಿಂದ ಮಾತ್ರವಲ್ಲ, ಆದ್ರೂ ನಮ್ಮ ಈ ಎಮೋಷನ್ಸ್, ಭಾವನೆಗಳೇನಿದೆ, ಹಠಮಾರಿತನ ಎಲ್ಲೆಲ್ಲಿ ಬರುತ್ತೋ, ಸ್ವಾರ್ಥತೆ ಎಲ್ಲೆಲ್ಲಿ ಬರುತ್ತೋ, ಸ್ಟ್ರೆಸ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ ನಮ್ಮ ಮೇದೋಜೀರಕ ಗ್ರಂಥ, ಅದರ ಪ್ಯಾನ್ಕ್ರಿಯಾಟಿಕ್ ಫಂಕ್ಷನ್ಸು ಏರುಪೇರು ಆಗ್ತಾ ಇರುತ್ತೆ. ಕೆಲವೊಮ್ಮೆ ಹೆಚ್ಚಾಗಿ ಉತ್ಪತ್ತಿ ಆಗದೆ, ಕೆಲವೊಮ್ಮೆ ಆಗದೇ ಇಲ್ಲ. ಈ ತರ ಆಗೋ ಸಿಚುವೇಶನ್ಲಿ ಒಂದು ವರ್ಷ, ಈಗ ಒಂದು ಮನುಷ್ಯನ್ಗೆ 60 ರಿಂದ 80 ವರ್ಷಗಳ ಲೈಫ್ ಸ್ಪ್ಯಾನ್ ಇದೆ ಅಂದ್ರೆ 10 ರಿಂದ 15 ವರ್ಷ ಇದರದ್ದು ಒಂದು ಫಂಕ್ಷನಿಂಗ್ ಆಗದೆ ಹೆಚ್ಚು, ಅದಾದ್ಮೇಲೆ ನಿಂತು ಹೋಗ್ಬಿಡತ್ತೆ. ಹಾಗಾಗಿ ಈ ಪ್ಯಾನ್ಕ್ರಿಯಾಟಿಕ್ ಫಂಕ್ಷನ್ಸ್ನ ನಾವು ಹೇಗೆ ಸಂಭಾಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನಾವು ರೂಢಿ ಮಾಡ್ಕೊಳ್ಳೋ ಈ ಹ್ಯಾಬಿಟ್ಸ್ ಅಲ್ಲಿರುತ್ತೆ, ಈ ಅಭ್ಯಾಸಗಳಲ್ಲಿರುತ್ತೆ. ಸೊ ನೆಗೆಟಿವ್ ಎಮೋಷನ್ಸ್, ಸ್ಟ್ರೆಸ್ ಅಲ್ಲಲ್ಲಿದ್ದಲ್ಲಿ, ಬೇಜಾರಾದಲ್ಲಿ ಅಥವಾ ಕೋಪ ಬಂದಲ್ಲಿ ಅಥವಾ ಹಠಮಾರಿತನ ಇದ್ದಲ್ಲಿ ನಮಗೆ ಡಯಾಬಿಟಿಸ್ ಬರೋದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ತರ ಬಂದಾಗ ಮೊದಲನೇದಾಗಿ ನೀವು ಏನ್ ಮಾಡಬೇಕು? ಮೊದಲನೇದಾಗಿ ಗಮನಿಸಾದ್ಮೇಲೆ ಈ ತರ ಮಾಡಿದ್ದು ಸರಿನಾ ಇಲ್ವಾ ಅನ್ನೋದನ್ನ ಆಲೋಚನೆ ಮಾಡಬೇಕು. ಇದನ್ನ ಹೇಗೆ ಸರಿಪಡಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅದಲ್ಲದೆ ಪ್ರಾಣಾಯಾಮ ಮತ್ತೆ ಧ್ಯಾನ ಮಾಡೋದ್ರಿಂದನೂ ತುಂಬಾ ಸಹಾಯ ಆಗತ್ತೆ. ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇದೆ ಅನ್ನಂಗೆ ಈ ಡಿಸೀಸಸ್ಸು ಎಲ್ಲ ನಮ್ಮ ಕೈಯಿಂದನೇ ಆಗುವಂಥದ್ದು, ಖುಷಿಯಾಗಿರುವಂಥದ್ದು ನಮ್ಮ ಕೈಯಿಂದನೇ ಆಗುವಂಥದ್ದು, ಅಥವಾ ಕೋಪ ಬರುವಂಥದ್ದು, ಇಂಥ ಎಮೋಷನ್ಸು ಅಥವಾ ಎಲ್ಲವೂ ನಾವೇ ಹ್ಯಾಂಡಲ್ ಮಾಡ್ತೀವಿ, ನಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತಾ, ಇವೆಲ್ಲವನ್ನು ನೀವು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಸ್ ನಾರ್ಮಲ್ಗೆ ಬರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.